ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ನಾನು ಇವತ್ತು ಹೇಳೋ ಮಾಹಿತಿ ಯಾರಿಗಾದರೂ ನಿಮಗೆ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನಮ್ಮ ಕಡೆಗಂತೂ ಸಾಕಷ್ಟು ಮಳೆ ಆಗ್ತಾ ಐತ್ರಿ. ನಾವು ಕಾಯಿ ಮತ್ತು ಗಿಡಗಳನ್ನು ಉಳಿಸ್ಕೋಬೇಕು. ಅದಕ್ಕೆ ಭಾಳ ನಾವು ಹೋರಾಡ್ತಾ ಇದ್ದೀವಿ. 4 ದಿನಕ್ಕೊಂದು ಸಾರಿ, 2 ದಿನಕ್ಕೊಂದು ಸಾರಿ ಗೊಬ್ಬರ, ಔಷಧವನ್ನು ಕೊಡ್ತಾನೇ ಇದ್ದೀವಿ. ಆದರೆ ಅಗಿ ಕೆಡಬಾರ್ದಂತಂದು ಶತಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಈಗ ಹೂವು ಮತ್ತು ಮೊಗ್ಗು, ಹೂವು, ಈಚು ಭಾಳ ಚೆನ್ನಾಗಿದಾವ್ರಿ ಗಿಡಗಳು. ಇವು ತಾವಾಗೆ ಹುಟ್ಟಿದಾಗಿ ನಾವು ಬಿತ್ತಿದಾಗೇನ ಹುಟ್ತಾವಲ್ರಿ ಆ ಆಗಿ ಇವು ತುಂಬ ಚೆನ್ನಾಗಿದಾವ್ರಿ, ಭಾಳ ಚೆನ್ನಾಗಿ ಬಂದವು. ಆಮೇಲೆ ಹಚ್ಚಿದ್ವು ಅಂತಂದು ಹೇಳಿದ್ದೆ ನಾನು. ಮಳೆ ಬಂದು ರಪ್ಪ ಕವಿತ್ರಿ, ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಹಚ್ಚಬೇಕಂತ ಹೇಳಿದ್ನಲ್ಲ, ಅಲ್ಲಾಗಿ ಹಚ್ಚಿವಿ. ಅವು ಇನ್ನೂ ಚೇತರಿಸ್ಕೋಬೇಕ್ರಿ. ಜಂಕರ್ಸ್ದಂಗೆ ಆಗ್ಬಿಟ್ಟವು ಅಗಿ ಮಳೆ ಜಾಸ್ತಿ ಆಗಿದ್ದಕ್ಕೆ. ಮಳೆ ಜಾಸ್ತಿ ಆದ್ರೂ ರೋಗ ಬರ್ತಾವ್ರಿ, ಮಳೆ ಇರಲಿಲ್ಲ ಅಂದರೂ ರೋಗ ಬರ್ತಾವ್ರಿ. ಆದರೆ ನಾವು ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟಪಡ್ತಾ ಇದ್ದೀವಿ. ಇವು ನೋಡ್ರಿ, ಇವು ಹಚ್ಚಿದಂತಹ ಆಗಿ ಇವು ಇನ್ನೂ ಚೇತರಿಸ್ಕೋಬೇಕು. ಮಳೆಗೆ ಎಷ್ಟಿದ್ವು ಅಷ್ಟೇ ಇದಾವೆ ಇವು. ಇನ್ನೂ ಬಡ್ಡಿಯಿಂದ ಪಕ್ಕಲ್ ತೊಗೋಬೇಕಿವು, ಇನ್ನೂ ತೊಗೊಂಡಿಲ್ಲ. ಈಗ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿ ಕೆಂಪು ರೋಗ ಬರ್ತಾ ಐತೆ. ಕೆಂಪು ರೋಗ ಬಂತಪ್ಪ ಅಂದ್ರೆ ಮೊಗ್ಗು ಉದುರಿ ಬಿಡುತ್ತೆ. ಮೊಗ್ಗು ಉದುರುತ್ತೆ, ಹೂವು ಉದುರುತ್ತೆ. ಆಮೇಲೆ ಇಷ್ಟಿಷ್ಟು ಈಚೆ ಇದ್ರೂ ತುಂಬು ವೀಕಾಗಿ ಅವು ಇವೆಲ್ಲ ಈಚೆ ಉದುರಿ ಬಿಡ್ತಾವೆ ಆ ರೋಗ ಬಂತಂದ್ರೆ. ಆದ್ದರಿಂದ ಅದಕ್ಕೆ ನಾವು ಔಷಧವನ್ನು, ಕೆಂಪು ರೋಗಕ್ಕೆ ಔಷಧವನ್ನು ಹೊಡೆದಿದ್ದೀವಿ. ಅದು ಹೆಂಗಿರುತ್ತಪ್ಪ ಅಂದ್ರೆ ಲಾಸ್ಟಿಗೆ ನಾನು ಒಂದಿಷ್ಟು ಫೋಟೋವನ್ನು ಹಾಕಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಲಾಸ್ಟಿಗೆ ಒಂದಿಷ್ಟು ಫೋಟೋವನ್ನು ಹಾಕಿದ್ದೀನಿ. ಅವ್ರ ಅಣ್ಣಂದರು, ಹೆಸರು ಬೇಡ ಇಲ್ಲಿ ಹೇಳೋದು, ಸ್ಟಾರ್ಟಿಂಗ್ ಅವ್ರ ಹೊಲ ಚೆನ್ನಾಗಿದ್ದ ಫೋಟೋ ಕಳಿಸಿದ್ರು ನಮಗೆ. ತುಂಬ ಚೆನ್ನಾಗಿದ್ದವು ರೀ ಫೋಟೋ. ಆಮೇಲೆ ಈಗ ರೋಗ ಬಂದಮೇಲೆ ನಮಗೆ ಮುಟಿಗೆ ರೋಗ ಅಂತ ಹೇಳಿದ್ರು ಅವರು ಫೋನ್ನಾಗ. ಮುಟಿಗೆ ರೋಗ ಬಂದತ್ರಿ, ಯಾವ ಔಷಧ ಹೊಡಿಬೇಕಂತ ಹೇಳಿದರು. ನಾವು ಅದನ್ನು ಹೆಸರು ಹೇಳಿದ್ವಿ ಔಷಧದ್ದು. ಅವ್ರು 1-2 ಸಾರಿ ಹೊಡೆದ್ರಂತ, ಅದನ್ನು ಕಮ್ಮಿ ಆಗಿಲ್ಲ. ಕಮ್ಮಿ ಆಗಿಲ್ಲರಿ ಅಂತಂದು ಫೋಟೋ ಕಳಿಸಿದ್ರು. ಅವ್ರ ಫೋಟೋ ನೋಡಿದ ಮೇಲೆ ಗೊತ್ತಾತು ನಮಗೆ, ಇದು ಮುಟಿಗೆ ರೋಗದ ಜೊತೆಗೆ ಕೆಂಪು ರೋಗನೂ ಐತಿ ಅಂತ. ಕೆಂಪು ರೋಗ ಇದ್ದರೆ ಗಿಡ ಜಾಸ್ತಿ ಬೆಳೆಯೋದೇ ಇಲ್ಲರಿ, ಅದು ಬೆಳೆ ಕುಂಠಿತ ಆಗಿಬಿಡ್ತೈತಿ. ಆಮೇಲೆ ಎಲೆನೂ ಪೂರ್ತಿ ಚಿಕ್ಕಿಯಾಗಿ ಮುಟಿಗೆಯಾಗಿ ಉದುರು ಬಿಡ್ತಾವು. ಆದ್ದರಿಂದ ಅವರು ಫೋಟೋ ಕಳಿಸಿದ ಮೇಲೆ ನಮಗೆ ಅದು ಕೆಂಪು ರೋಗ ಅಂತಂದು ಗೊತ್ತಾಯ್ತು. ಲಾಸ್ಟಿಗೆ ನಾನೊಂದು ಸ್ಟಾರ್ ಮಾರ್ಕ್ ಇರೋ, ಒಂದು ಬ್ಲೂ ಕ್ಯಾಪ್ ಇರೋ ಒಂದು ಔಷಧ ಡಬ್ಬಿಯನ್ನು ನಾನು ಫೋಟೋ ಹೊಡೆದು ಹಾಕಿದ್ದೀನಿ. ಅದು ನಿಮ್ಮ ಹೊಲದಲ್ಲಿ ಕೆಂಪು ರೋಗ ಇತ್ತಪ್ಪ ಅಂದ್ರೆ ಆ ಔಷಧನ ನೀವು ಹೊಡಿಬಹುದು. ಮುಟಿಗೆ ರೋಗದ್ದು ಐತ್ರಿ, ನೀವು ಔಷಧ ಅಂಗಡಿಗೆ ಹೋಗಿ ಕೇಳ್ರಿ. ಮೊನ್ನೆ ಕಮೆಂಟ್ ಮಾಡಿದ್ರು ಕೆಲವಷ್ಟು ಜನ ಅಣ್ಣಂದರು, ಮೆಸೇಜು ಸಹ ಹಾಕಿದ್ರು ವಾಟ್ಸಪ್ಪಲ್ಲಿ. ವಿಡಿಯೋದು ಫೋಟೋಸು ಕರೆಕ್ಟಾಗಿ ಔಷಧದ್ವು ಕಂಡು ಬಂದಿಲ್ಲ ಕೋರೆ ಅಂತ. ಇವತ್ತು ನಾನು ಕ್ಲಿಯರಾಗಿ ಫೋಟೋ ತೆಗೆದು ಹಾಕಿದ್ದೀನಿ. ನಿಮ್ಮ ಭಾಗದಲ್ಲಿ ಯಾವುದೇ ರೋಗ ಇದ್ರೂ ಅದನ್ನು ನೀವು ಔಷಧ ಅಂಗಡಿಯಲ್ಲಿ ಫೋಟೋ ತೋರಿಸಿದ್ರೆ ಇದಕ್ಕಿದೆ ಅಂತಂದು ಅವರು ನೋಡಿ ಹೇಳ್ತಾರೆ. ಅದು ಸ್ಟಾರ್ ಬ್ಲೂ ಕಲರ್ ಮುಚ್ಚಳ ಇದ್ದಿದ್ದು ಔಷಧ ಡಬ್ಬಿ ಒಂದು ಸಿಂಗಲ್ ಫೋಟೋ ತೆಗೆದು ಕಳಿಸಿದ್ದೀನಿ. ವಿಡಿಯೋದಲ್ಲಿ ಲಾಸ್ಟ್ ಎಂಡಿಂಗ್ ಹಾಕಿದ್ದೀನಿ. ಅದು ಕೆಂಪು ರೋಗಕ್ಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದು ಕೆಂಪು ರೋಗಕ್ಕೆ. ಅದಕ್ಕೆ 8ರಿಂದ 10 ದಿನದ ತನಕ ರಿಸಲ್ಟ್ ಇರುತ್ತೆ. ಒಂದು ಸರಿ ಔಷಧ ಹೊಡೆದ್ರೆ ಅಲ್ಲಿ ತನಕ ರಿಸಲ್ಟ್ ಇರುತ್ತೆ. ಚೆನ್ನಾಗೈತೆ ಅದರ ರಿಸಲ್ಟು. ನಮ್ಮ ಹೊಲದಲ್ಲಿ ಮೊಗ್ಗು ಮತ್ತು ಹೂವು ಉದುರಿಲ್ಲ. ನಾನು ನಿಮಗೆ ತೋರಿಸಿದ್ದೀನಿ. ಅವು ತುಂಬು ಸಹ ಇನ್ನೂ ಬಿಗಿ ಅದಾವು, ರೋಗ ಮಾತ್ರ ಇಲ್ಲ. ಇಷ್ಟು ಹೇಳ್ಬೋದು. ಲಾಸ್ಟಿಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇದರಿಂದ ಏನಾರ ಉಪಯೋಗ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.